ಆಡಳಿತದ ವತಿಯಿಂದ ಮಡಿವಾಳ ಮಾಚಿದೇವರ 7ನೇ ವರ್ಷದ ಜಯಂತಿ ಆಚರಣೆ ಇಂದು ಆಡಳಿತ ಸೌಧದ ಸಭಾಂಗಣದಲ್ಲಿ ಸರಳವಾಗಿ ಆಚರಿಸಿದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ತಹಸೀಲ್ದಾರ್ ಶ್ರೀನಿವಾಸರವರು ಮಾತನಾಡಿ, ಸಮಾಜದ ಅತ್ಯಂತ ಹಿಂದುಳಿದ ವರ್ಗಗಳ ಅಸಮಾನತೆಯನ್ನು ಅಳಿಸಿ ಹಾಕಲಿಕ್ಕಾಗಿ ಮತ್ತು ಅವರನ್ನು ನಾಗರಿಕ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಶ್ರಮಿಸಿದ ಒಬ್ಬ ಮಹಾನ್ ಸಂತ ಶ್ರೀ ಮಡಿವಾಳ ಮಾಚಿದೇವರು ಎಂದರು. ಮಹಾನ್ ವ್ಯಕ್ತಿ ನಮ್ಮ ದೇಶಕ್ಕೆ, ಮುಖ್ಯವಾಗಿ ನಮ್ಮ ಕರ್ನಾಟಕಕ್ಕೆ ಅವರ ಕೊಡುಗೆ ತುಂಬ ಅತ್ಯಂತ ಮುಖ್ಯವಾದಂಥ ಕೊಡುಗೆಗಳನ್ನು ನೀಡಿದ್ದಾರೆ. ಇವರು 12ನೇ ಶತಮಾನದಲ್ಲಿ ಇರ್ತಕ್ಕಂಥವರು. ದುರ್ಬಲರ ಶೋಷಣೆ, ಜಾತೀಯತೆ, ಮೇಲು ಕೀಳು ತಾರತಮ್ಯ, ಅಸ್ಪೃಶ್ಯತೆ, ಮೂಢನಂಬಿಕೆಗಳ ಸೃಷ್ಟಿ, ಶಿಕ್ಷಣದಲ್ಲಿ ಅವಕಾಶ ವಂಚನೆ, ಹೀಗೆ ಅನೇಕ ಸಾಮಾಜಿಕ ಅಸಮಾನತೆಯಿಂದ ಬಳಲಿದ ಜನರಿಗೆ ಇವರು ಸಮಾನತೆಯನ್ನು ದೊರಕಿಸಿಕೊಂಡಂಥ ಮಹಾನ್ ವ್ಯಕ್ತಿ. ಹಾಗಾಗಿ ನಾವು ಇವತ್ತು ಅವರ ಜಯಂತಿನ ನಾವು ಆಚರಣೆ ಮಾಡ್ತೀವಿ. ಹಾಗಾಗಿ ಮತ್ತೆ ಅಸಮಾನತೆಯಿಂದ ಜನರು ತುಳಿತಕ್ಕೆ ಒಳಗಾಗಿದ್ದರು. ಇವುಗಳೆಲ್ಲರಿಂದ ಮುಖ್ಯವಾಗಿ ಮಹಿಳೆಯರು, ವೃತ್ತಿನಿರತ ಶ್ರಮಜೀವಿಗಳು, ಬಡವರು, ದೀನದಲಿತರು ನಿರಾಶೆಗೊಂಡು ಅಸಹನೀಯ ಬದುಕಿಗೆ ತುತ್ತಾಗಿದ್ದರು. ಸರ್ವರಿಗೂ ಸಮಬಾಳು ಒದಗಿಸಲು ಬಸವ ಮಾಚಿದೇವಾದಿ ಶರಣರು ಸಾಮಾಜಿಕ ಕ್ರಾಂತಿಯನ್ನೇ ಕೈಗೊಂಡರು. ಆ ಸಂದರ್ಭದಲ್ಲಿ ಶರಣರು ಸಹ ಅಗ್ರಗಣ್ಯ ಬಳಗದಲ್ಲಿ ಮಡಿವಾಳ ಮಾಚಿದೇವ ಅತ್ಯಂತ ಪ್ರಕಾಶಮಾನವಾಗಿ ಕಂಡಂಥ ವ್ಯಕ್ತಿ ಅಂತಂದರೆ ಮಡಿವಾಳ ಮಾಚಿದೇವರು. ಬಳಿಕ ಮಾತನಾಡಿದ ಶಿಕ್ಷಕ ಆನಂದ್, ಮಡಿವಾಳ ಮಾಚಿದೇವರು ಮಾನವ ಧರ್ಮದ ಸ್ಥಾಪಕ. ಬಸವಣ್ಣನವರ ಅನುಯಾಯಿಯಾಗಿ ಅವರ ಜೀವಿತಾವಧಿಯಲ್ಲಿ ಕೆಲವು ನೀತಿ ನಿಯಮಗಳನ್ನು ಹಾಕಿಕೊಂಡು, ನಾನು ಶರಣರಲ್ಲದವರನ್ನು ಬಿಟ್ಟು ಬೇರೆಯವರ ಬಟ್ಟೆಗಳನ್ನು ತೊಳೆಯುವುದಿಲ್ಲ ಎಂದು ಶರಣ ಸಂಸ್ಕೃತಿಗೆ ಹೊಸ ನಾಂದಿ ಹಾಕುವ ಮೂಲಕ ಮೋಸ, ಕಳ್ಳತನ, ವ್ಯಭಿಚಾರ, ಕೊಲೆ, ಸುಲಿಗೆ ಮತ್ತು ಸಮಾಜದಲ್ಲಿ ಶಾಂತಿಗೆ ಮಾರಕವಾಗುವಂತಹ ಯಾವ ವ್ಯಕ್ತಿಯ ಬಟ್ಟೆಗಳನ್ನು ತೊಳೆದುಕೊಡುವುದಿಲ್ಲ ಎಂದು ತೀರ್ಮಾನ ಮಾಡಿದ್ದ ಒಬ್ಬ ಶ್ರೇಷ್ಠ ಕಾಯಕ ಜೀವಿಯಾಗಿದ್ದರು ಎಂದು ಶರಣ ಮಾಚಿದೇವರ ಜೀವನ ಕ್ರಮ ಮತ್ತು ಬದುಕಿನ ರೀತಿ ಹಾಗೂ ಶೋಷಿತ ಸಮುದಾಯಗಳಿಗೆ ಅವರ ಕೊಡುಗೆ ಬಗ್ಗೆ ಸವಿವರವಾಗಿ ಮಾತನಾಡಿದರು. ಆದರೆ 12ನೇ ಶತಮಾನದಲ್ಲಿ ಏನು ಈ ಜಾತಿ ಪದ್ಧತಿ ಅನ್ನುವಂಥದ್ದು ಏನಿದೆ, ಈಗಲೂ ಕೂಡ ಇದೆ. ಅನಿಷ್ಟ ಯಾವತ್ತೂ ಹೊರಟೋಗಲ್ಲ. ಯಾಕೆಂದ್ರೆ ಎಲ್ರಿಗೂ ಆ ಜಾತಿ ಪದ್ಧತಿಯನ್ನು ಹೊಡೆದೋಡಿಸಬೇಕು ಅನ್ನುವಂಥ ಒಂದು ಕಠಿಣವಾದ ದೃಢವಾದ ನಿರ್ಧಾರ ಎಲ್ಲರ ಮನಸ್ಸಲ್ಲಿ ಕೂಡ ಇಲ್ಲ. ಎಲ್ರಿಗೂ ಜಾತಿ 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 ಅನ್ನುವಂಥ ವಿಷಯ ಎಲ್ರಿಗೂ ಕೂಡ ಬೇಕು. ಯಾರಿಗೂ ಜಾತಿ ಬಿಟ್ಟು ಯಾರು ಕೂಡ ಹೋಗೋದಕ್ಕೆ ಎಲ್ಲರೂ ಕೂಡ ನಾವು ಮನುಷ್ಯರು. ಬಸವಣ್ಣನವ್ರು ಏನು ಹೇಳಿದ್ರು, ಎಲ್ಲರೂ ಶರಣರು. ಅವ್ರು ಯಾವುದೇ ಜಾತಿ ಆಗಲಿ ಒಂದೇ ಧರ್ಮ, ಅದು ಮಾನವ ಧರ್ಮ ಅಂತ ಸಾರದ ಬಸವಣ್ಣನವರ ಆದರ್ಶವನ್ನು ಇಟ್ಕೊಂಡು ಬದುಕಂಥವ್ರು ಈ ಮಡಿವಾಳ ಮಾಚಿದೇವರು. ಅವರು ಕೆಲವು ನಿಯಮಗಳನ್ನು ತಾವು ವಿಧಿಸ್ಕೊಂಡಿದ್ದಂತೆ, ಅದನ್ನು ತಮ್ಮ ಮುಂದೆ ಹಿಡಿದು ಪ್ರಯತ್ನ ಪಡ್ತೀವಿ. ಏನಪ್ಪ ನಿಯಮಗಳು ಅಂತ ಹೇಳಿದ್ರೆ, ಅವರು ಭಕ್ತ ಮಾರ್ಗಿಗಳ ಬಟ್ಟೆಗಳನ್ನು ಮಾತ್ರ ನಾನು ಮಡಿ ಮಾಡಿಕೊಡ್ತೀನಿ. ಕಳ್ಳತನ, ಕೊಲೆ, ಸುಲಿಗೆ, ದರೋಡೆ, ಕುಹಕ, ಕುತಂತ್ರ ಇದನ್ನು ಮಾಡಿಕೊಂಡು ಹೊಟ್ಟೆ ಉರಿಯುವಂಥ ಬಟ್ಟೆಗಳನ್ನು ನಾನು ಯಾವತ್ತೂ ಮಡಿ ಮಾಡಲ್ಲ. ಇನ್ನೊಂದು ಮಾತು ತುಂಬ ಚೆನ್ನಾಗಿ ಹೇಳ್ತಾರೆ, ಕಾಯಕಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟಂಥದ್ದು ನಮಗೆಲ್ಲ ಗೊತ್ತು ಬಂಧುಗಳೇ. ನಿರುದ್ಯೋಗಿಗಳಾಗಿ ಯಾರು ಏನು ಕಾಯಕವನ್ನು ಬೇಕಾದರೂ ಮಾಡಲಿ, ಅವರು ಚಪ್ಪಲಿ ಹೊಲಿತಾರ ಅದೇ ಕಾಯಕ, ಅವ್ರು ಡೋಲ್ ಬಾರಿಸ್ತಾರ ಅದೇ ಕಾಯಕ, ಚರ್ಮವನ್ನು ಸಮ ಮಾಡ್ತಾರ ಅದೇ ಕಾಯಕ. ಏನೇ ಕಾಯಕವನ್ನು ಮಾಡಿದ್ರು ಕೂಡ ಅದರಲ್ಲಿ ಯಾವುದೇ ಮೇಲ್ಕೀಳು ಅನ್ನುವಂಥ ಒಂದು ಭಾವನೆ ಇರಬಾರ್ದು. ಆ ಕಾಯಕವನ್ನು ಅವ್ರು ಮಾಡಲಿ, ಅವರಿಗೆ ಲಿಂಗ ದೀಕ್ಷೆಯಿಂದ ಕೊಟ್ಟು ಅವರನ್ನೆಲ್ಲ ಶರಣರನ್ನಾಗಿ ಮಾಡ್ತೀವಿ ಅಂತ ಹೊರಟವರು ಮಹಾತ್ಮ ಬಸವಣ್ಣನವರು. ಆ ಒಂದು ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಕೊಂಡವರು ನಮ್ಮ ಮಡಿವಾಳ ಮಾಚಿದೇವರು ಏನಂತ ಹೇಳ್ತಾರೆ, ಯಾರು ನಿರುದ್ಯೋಗಿಗಳಾಗಿ ಪರಾನ್ನದಿಂದ ಜೀವಿಸ್ತಾರೋ ಅವರ ಬಟ್ಟೆಗಳನ್ನು ನಾನು ಒಗೆಯಲ್ಲ. ಜೊತೆಗೆ ಮದ್ಯ, ಮತ್ಸ್ಯ, ಮೈಥುನಾದಿಗಳಲ್ಲಿ ಮಗ್ನರಾಗಿ ಹೀನ ಕೃತ್ಯಗಳನ್ನು ಮಾಡ್ತಿರುವಂಥ ಬಟ್ಟೆಗಳನ್ನು ನಾನು ತೊಳೆಯಲ್ಲ ಅಂತ ಹೇಳ್ತಾರೆ. ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬಹಳ ಹಿಂದುಳಿದಂಥ ಸಮಾಜವಾಗಿದೆ. ನಾವು ಸಂಘಟಿತವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಲಿಲ್ಲ ಅಂದರೆ ನಾವು ಇನ್ನೂ ಸಹ ನಾವು ಹಿಂದೆ ಯಾವ ರೀತಿ ನಾವು ಕಾಯಕದಲ್ಲೇ ನಾವು ಕಾಲ ಕಳೆದಿದ್ದು ಆ ರೀತಿಯೇ ನಾವು ಬದುಕಬೇಕಾಗಿದೆ. ಮುಂದಿನ ದಿನಗಳಾದರೂ ನಮ್ಮ ಸಮಾಜ ಎಚ್ಚೆತ್ತುಕೊಂಡು ಮಡಿವಾಳ ಎಲ್ಲ ಒಂದುಗೂಡಿ ಹೋರಾಟಗಳ ಮುಖಾಂತರ ನಮ್ಮ ಇವತ್ತಿನ ಹಕ್ಕುಗಳನ್ನು ನಾವು ಪಡ್ಕೊಳ್ಬೇಕು ಅಂತ ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು. ನಂತರ ಪದ್ಮಶ್ರೀ ಪ್ರಸ್ತುತ ಸೋಮಣ್ಣನವರಿಗೆ ಮತ್ತು ಮುಖ್ಯ ಭಾಷಣಕಾರರಾದ ಶಿಕ್ಷಕ ಆನಂದ್ರವರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜದ ಅಧ್ಯಕ್ಷರು, ಮುಖಂಡರು, ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು.